ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು, ಅದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ NDA ಮತ್ತು TS ಯಾವುದು ನಿಮಗೆ ಒಳ್ಳೆಯದೆಂದು. ಪ್ರಿಯ ಅಭ್ಯರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ 2 ಸ್ಪೆಷಲ್ ಎಂಟ್ರೀಸ್ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ NDA ಆ್ಯಂಡ್ TS ಇದು 12ನೇ ತರಗತಿ ಆದ ಮೇಲೆ ಇದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಇವೆರಡರಲ್ಲೂ ಕ್ರೌಡ್ ಆಫ್ ಕಾಂಪಿಟೇಷನ್ ಕಾಣಿಸುತ್ತದೆ. ಇಂಥ ಕಾಂಪಿಟೇಷನ್ನಿಂದ ಅಭ್ಯರ್ಥಿಗಳ ವಯಸ್ಸಿನಲ್ಲಿ ಡೌಟು ಬರುತ್ತದೆ, ಇದರಲ್ಲಿ ಯಾವ ಎಂಟ್ರೀಸ್ ಬೆಸ್ಟ್ ಆಗಿರುತ್ತದೆ ಎಂದು. ಹಾಗೆಯೇ ಎಂಟ್ರಿ ಬೇರೆ ಬೇರೆ ಆಗಿರ್ತದೆ, ಆದರೆ ಉದ್ದೇಶ ಒಂದೇ ಆಗಿರ್ತದೆ, ಅದು ಆರ್ಮಿ ಆಫೀಸ್ ತಯಾರು ಮಾಡುವುದು. ಹಾಗೆ ಕ್ಯಾಂಡಿಡೇಟ್ ಒಂದು ವೇಳೆ NDAಯಲ್ಲಿ ಇದ್ದರೆ ಅವರ ಟ್ರೈನಿಂಗ್ 3 ವರ್ಷ ಖಡಕ್ವಾಸ್ಲಾ ಪುಣೆಯಲ್ಲಿ ಇರುತ್ತದೆ ಮತ್ತು ಲಾಸ್ಟ್ 1 ವರ್ಷ ಅಕಾಡೆಮಿಯಲ್ಲಿ ಇರುತ್ತದೆ. ಅದೇ ರೀತಿ TS ಟ್ರೈನಿಂಗ್ 1 ವರ್ಷ OTI ಗಯಾದಲ್ಲಿ ಇರುತ್ತದೆ ಮತ್ತು 3 ವರ್ಷ ಪ್ರೀ ಕಮಿಷನ್ ಟ್ರೈನಿಂಗ್. ಹಾಗೆಯೇ NDA TS ಎಂಟ್ರೀಸ್ 12ನೇ ತರಗತಿ ಮುಗಿದ ಮೇಲೆ ಇರುತ್ತದೆ. ಆದರೆ 2 ಎಂಟ್ರೀಸ್ನಲ್ಲಿ ಫರ್ಕ್ ಕೂಡ ಇರುತ್ತದೆ. ಅದೇನೆಂದರೆ NDAಯಲ್ಲಿ ಯಾವುದೇ 12ನೇ ತರಗತಿ ಮುಗಿದ ಅಭ್ಯರ್ಥಿಯು ಸೇರಿಕೊಳ್ಳುತ್ತಾನೆ. ಹಾಗೆ TSನಲ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಆಗಿರಬೇಕು. ಹಾಗೆಯೇ NDAಯಲ್ಲಿ ಸೇರಬೇಕಾದರೆ UPSC ಪರೀಕ್ಷೆ ಬರೆಯಬೇಕಾಗುತ್ತದೆ. ಹಾಗೆ ಇದರಲ್ಲಿ ಮ್ಯಾಥ್ಸ್, ಇಂಗ್ಲೀಷ್ ಸಬ್ಜೆಕ್ಟ್ ಕೂಡ ಇರುತ್ತದೆ. ಹಾಗೆ TSನಲ್ಲಿ ನಿಮ್ಮ 12ನೇ ತರಗತಿ ಮಾರ್ಕ್ಸ್ ಮೇಲೆ ನಿರ್ಧಾರವಾಗುತ್ತದೆ. ಹಾಗೆ 2021ರಿಂದ TSನಲ್ಲಿ ಅಪ್ಲೈ ಮಾಡಬೇಕಾದರೆ JEE ಮೇನ್ಸ್ ಪರೀಕ್ಷೆ ಕ್ಲಿಯರ್ ಮಾಡಬೇಕಾಗಿರುತ್ತದೆ. ಇದು 2021ರಿಂದನೇ ಶುರುವಾಗಿರುತ್ತದೆ. ಇದಕ್ಕಿಂತ ಮೊದಲು ಈ ನಿಯಮ ಇರಲಿಲ್ಲ. NDA ಟ್ರೈನಿಂಗ್ ಮುಗಿದ ಮೇಲೆ ಕ್ಯಾಂಡಿಡೇಟ್ಸ್ಗೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ಸಿಗುತ್ತದೆ. ಹಾಗೆ TSನಲ್ಲಿ ಇಂಜಿನಿಯರಿಂಗ್ ಸಿಗುತ್ತದೆ. ಈ 2 ಎಂಟ್ರಿಯಲ್ಲಿ ಪರ್ಮನೆಂಟ್ ಕಮಿಷನ್ ಸಿಗುತ್ತದೆ. ಹಾಗೆ ಪಿ ಅಥವಾ ಅಲೌನ್ಸಸ್ ಬಗ್ಗೆ ಮಾತನಾಡುವುದಾದರೆ TS ಕ್ಯಾಂಡಿಡೇಟ್ಗೆ ಹೆಚ್ಚು ಪಿ ಮತ್ತು ಅಲೌನ್ಸಸ್ ಸಿಗುತ್ತದೆ. ಹಾಗೆ ಟೆಕ್ನಿಕಲ್ ಅಲೌನ್ಸಸ್ ಕೂಡ ಸಿಗುತ್ತದೆ. ಹಾಗೆ ಒಂದಿಷ್ಟು ಅಭ್ಯರ್ಥಿಗಳು ಪೈಂಟಿಂಗ್ ಆರ್ಮಿ, ಎಟ್ಲರಿ, ಪ್ಯಾರಾ ಆರ್ಮಿ ಸೇರಬೇಕೆನ್ನುವರು NDAಯಿಂದ ಸಿಲೆಕ್ಟ್ ಆಗಬಹುದು. ಹಾಗೆ TS ಎಂಟ್ರಿ ಕ್ಯಾಂಡಿಡೇಟ್ ಹೆಚ್ಚಿನದಾಗಿ ಸಪೋರ್ಟಿಂಗ್ ಆರ್ಮಿಯಲ್ಲಿ ಇರುತ್ತಾರೆ, ಅವರು ಕೂಡ ಪೈಂಟಿಂಗ್ ಆರ್ಮಿ ಸೇರಬಹುದು. ಪ್ರಿಯ ಅಭ್ಯರ್ಥಿಗಳೇ, NDA ಮತ್ತು TSನಲ್ಲಿ ಈ ಅಂತರವಿರುತ್ತದೆ. ನಿಮಗೆ ಯಾವುದು ಸೇರಬೇಕೆಂದು ನಮಗೆ ಕಮೆಂಟ್ ಮಾಡಿ. ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಆಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. 2023 ಅಗ್ನಿವೀರ ಆರ್ಮಿ ರ್ಯಾಲಿಗೆ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ.